ಬನ್ನಿ ಇವತ್ತು ನಾವು ಬೈಬಲ್ನ ಒಂದು ತುಂಬಾನೇ ಪ್ರಮುಖವಾದ ಆದ್ರೆ ಅಷ್ಟೇ ಚರ್ಚೆಗೆ ಕಾರಣವಾದ ಒಂದು ಕಾಲಗಣನೆಯ ಹಿಂದಿರೋ ರಹಸ್ಯವನ್ನ ನೋಡೋಣ. ನೋಡಿ, ಇದು ಶುರುವಾಗಿದ್ದು ಸುಮಾರು ಕ್ರಿಪು 7ನೇ ಶತಮಾನದಲ್ಲಿ. ಯೆರೆಮೀಯ ಅನ್ನೋ ಪ್ರವಾದಿ ಒಂದು ಎದೆ ನಡುಗಿಸೋ ಭವಿಷ್ಯವಾಣಿಯನ್ನ ಹೇಳ್ತಾನೆ. ಅದೇನಪ್ಪಾ ಅಂದ್ರೆ ಜೆರುಸಲೇಮಿನ ವೈಭವ ಪೂರ್ತಿಯಾಗಿ 70 ವರ್ಷಗಳ ಕಾಲ ಇಲ್ಲವಾಗುತ್ತೆ ಅಂತ. ಸರಿ, ಹಾಗಾದ್ರೆ ಈ 70 ವರ್ಷಗಳ ಕೌಂಟ್ಡೌನ್ ಶುರುವಾಗಿದ್ದು ಯಾವಾಗ, ಮುಗಿತಿದ್ದು ಎಲ್ಲಿ? ಕೇಳೋಕೆ ಸುಲಭ ಅನ್ಸಿದ್ರೂ ಇದಕ್ಕೆ ಉತ್ತರ ಅಷ್ಟು ಸುಲಭವಲ್ಲ. ಯಾಕಂದ್ರೆ ಬೈಬಲ್ನಲ್ಲೇ ಬೇರೆ ಬೇರೆ ವರದಿಗಳಿವೆ, ಬೇರೆ ಬೇರೆ ದಿನಾಂಕಗಳಿವೆ. ಇದೊಂದು ಒಗಟಿನ ತರ ಇದೆ. ಈ ಒಗಟನ್ನ ಬಿಡಿಸ್ಬೇಕು ಅಂದ್ರೆ ನಾವು ಮೊದಲು ಒಂದ್ ಹೆಜ್ಜೆ ಹಿಂದೆ ಹೋಗ್ಬೇಕು. ಅಂದ್ರೆ ಬಾಬಿಲೋನಿಗೆ ಜನರನ್ನು ಗಡೀಪಾರು ಮಾಡಿದ ಆ ಸರಣಿ ಆಕ್ರಮಣಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಏನಂದ್ರೆ ಯಹೂದದ ಜನರನ್ನು ಒಂದೇ ಸಾರಿಗೆ ಗಡೀಪಾರು ಮಾಡ್ಲಿಲ್ಲ. ಇದು ಹಂತ ಹಂತವಾಗಿ, ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ನಡೀತು. ಸರಿಯಾಗಿ ಇದೇ ಕಾರಣಕ್ಕೆ ಆ 70 ವರ್ಷಗಳ ಲೆಕ್ಕದಲ್ಲಿ ಸ್ವಲ್ಪ ಗೊಂದಲ ಶುರುವಾಗುತ್ತೆ. ಇಲ್ಲಿಂದ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗತ್ತೆ. ಯಾಕೆ ಗೊತ್ತಾ? ಬೈಬಲ್ನ ಬೇರೆ ಬೇರೆ ಪುಸ್ತಕಗಳು ಇದೇ ಘಟನೆಗಳ ಬಗ್ಗೆ ಹೇಳುವಾಗ ಯಾಕೋ ದಿನಾಂಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ. ಈ ಟೇಬಲ್ ನೋಡಿ, 3ನೇ ಸೆರೆವಾಸ ಒಂದ್ ಕಡೆ ನೆಬೂಕದ್ನೆಚ್ಚರನ 18ನೇ ವರ್ಷ ಅಂತಿದೆ, ಇನ್ನೊಂದ್ ಕಡೆ 19ನೇ ವರ್ಷ ಅಂತಿದೆ. ಅದೇ ರೀತಿ 2ನೇ ಸೆರೆವಾಸದ ವಿಷಯದಲ್ಲೂ ಹೀಗೆ ವ್ಯತ್ಯಾಸ ಇದೆ. ಹಾಗಾದ್ರೆ ಇದು ಬೈಬಲ್ನಲ್ಲಿರೋ ತಪ್ಪಾ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಸಂಶೋಧಕರು ಹೇಳೋ ಪ್ರಕಾರ ಇದು ತಪ್ಪುಗಳಲ್ಲ, ಬದಲಾಗಿ ಆ ಕಾಲದಲ್ಲಿ ಸಮಯವನ್ನ ಲೆಕ್ಕ ಹಾಕೋಕೆ ಬಳಸ್ತಿದ್ದ 2 ಬೇರೆ ಬೇರೆ ವಿಧಾನಗಳು. ಬಹುಶಃ ಬ್ಯಾಬಿಲೋನ್ನವರು ಒಂದ್ ರೀತಿ ಕ್ಯಾಲೆಂಡರ್ ಬಳಸ್ತಿದ್ರೆ ಯಹೂದದವರು ಇನ್ನೊಂದ್ ರೀತಿ ಬಳಸ್ತಿದ್ರು. ಅದೇ ಈ ವ್ಯತ್ಯಾಸಕ್ಕೆ ಕಾರಣ ಆಗಿರಬಹುದು. ಹಾಗಾದ್ರೆ ಈ ಎಲ್ಲಾ ಸುಳಿವುಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಆ 70 ವರ್ಷಗಳ ಪ್ರವಾದನೆಯ ಗಡಿಯಾರ, ಆ ಪ್ರಾಫೆಟಿಕ್ ಕ್ಲಾಕ್ ಯಾವಾಗ ಶುರುವಾಯಿತೋ ಮತ್ತು ಯಾವಾಗ ನಿಂತಿತು ಅನ್ನೋದಕ್ಕೆ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ಟೈಮ್ಲೈನ್ ಪ್ರಕಾರ ಕ್ರಿಪು 606ರಲ್ಲಿ ದಾನಿಯೇಲನನ್ನ ಮೊದಲ ಬಾರಿಗೆ ಗಡೀಪಾರು ಮಾಡಿದಾಗ ಆ 70 ವರ್ಷಗಳ ಕೌಂಟ್ಡೌನ್ ಸ್ಟಾರ್ಟ್ ಆಗತ್ತೆ. ಕೊನೆಗೆ ಕ್ರಿಪು 536ರಲ್ಲಿ ಸೈರಸ್ ರಾಜನ ತೀರ್ಪಿನೊಂದಿಗೆ ಈ 70 ವರ್ಷಗಳು ಮುಗಿಯುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ 70 ವರ್ಷಗಳ ಲೆಕ್ಕ ಶುರುವಾಗಿದ್ದು ಮೊದಲ ಗಡೀಪಾರಿನಿಂದ, ದೇವಾಲಯ ನಾಶವಾದಾಗಿನಿಂದ ಅಲ್ಲ. ಭವಿಷ್ಯವಾಣಿಯಲ್ಲಿ ಹೇಳ್ದ ಹಾಗೆ ಬ್ಯಾಬಿಲೋನ್ ಸಾಮ್ರಾಜ್ಯದ ಪತನವಾಗುತ್ತೆ. ಆಗ ಪರ್ಷ್ಯಾದ ಹೊಸ ರಾಜ ಸೈರಸ್ ಒಂದು ಐತಿಹಾಸಿಕ ಘೋಷಣೆಯನ್ನ ಮಾಡ್ತಾನೆ. ಈ 70 ವರ್ಷಗಳ ಸೆರೆವಾಸ ಮುಗಿಯೋದು ಒಂದು ಯುದ್ಧದಿಂದಲ್ಲ, ಬದಲಾಗಿ ಈ ಒಂದು ರಾಜಾಜ್ಞೆಯಿಂದ. ಬೈಬಲ್ನ ಎಜ್ರನ ಪುಸ್ತಕದಲ್ಲಿ ಈ ತೀರ್ಪಿನ ಬಗ್ಗೆ ಬರೆಯಲಾಗಿದೆ. ಇದ್ರಿಂದ ಯಹೂದ್ಯರು ತಮ್ಮ ನಾಡಿಗೆ ವಾಪಸ್ ಹೋಗಿ ದೇವಾಲಯವನ್ನ ಮತ್ತೆ ಕಟ್ಟೋಕೆ ಅವಕಾಶ ಸಿಗುತ್ತೆ. ಹೀಗೆ ಯೆರೆಮೀಯನು ಹೇಳಿದ 70 ವರ್ಷಗಳ ಭವಿಷ್ಯವಾಣಿ ಬಹುತೇಕ ನಿಖರವಾಗಿ ಪೂರ್ತಿಯಾಗತ್ತೆ. ಸರಿ, ಇಲ್ಲಿಗೆ ಒಂದು ಐತಿಹಾಸಿಕ ಘಟನೆ ಮುಗಿಯಿತು. ಆದ್ರೆ ಈ 70 ವರ್ಷಗಳ ಕಥೆ ಕೇವಲ ಇತಿಹಾಸಕ್ಕೆ ಸೀಮಿತನಾ ಅಥವಾ ಇದು ನಮ್ಗೆ ಭವಿಷ್ಯದ ಬಗ್ಗೆ ಏನಾದರೂ ಸುಳಿವು ಕೊಡ್ತಿದ್ಯಾ? ಬೈಬಲ್ ವಿಶ್ಲೇಷಕರು ಹೇಳೋ ಪ್ರಕಾರ ಇದು ಕೇವಲ ಇತಿಹಾಸ ಅಲ್ಲ, ಇದೊಂದು ಮಾದರಿ, ಅಂದ್ರೆ ಒಂದು ಪ್ಯಾಟರ್ನ್. ಪ್ರಾಚೀನ ಇಸ್ರಾಯೇಲ್ ಜನರಿಗೆ ಐತಿಹಾಸಿಕ ಬ್ಯಾಬಿಲೋನ್ ಜೊತೆ ಏನಾಯ್ತೋ ಅದು ಭವಿಷ್ಯದಲ್ಲಿ ಬರಲಿರೋ ಸಾಂಕೇತಿಕ ಮಹಾಬ್ಯಾಬಿಲೋನ್ ಜೊತೆ ಏನಾಗ್ಬಹುದು ಅನ್ನೋದಕ್ಕೆ ಒಂದು ಮುನ್ಸೂಚನೆ ಇದ್ದಾಗೆ. ಈ ಹೋಲಿಕೆಯನ್ನ ಸ್ವಲ್ಪ ಗಮನವಿಟ್ಟು ನೋಡೋಣ. ಹಿಂದೆ ರಾಜ ನೆಬೂಕದ್ನೆಚ್ಚರ ಒಂದು ಚಿನ್ನದ ವಿಗ್ರಹವನ್ನ ಮಾಡಿ ಎಲ್ಲರೂ ಅದಕ್ಕೆ ಪೂಜೆ ಮಾಡ್ಬೇಕು ಅಂದ. ಭವಿಷ್ಯದಲ್ಲಿ ಬರೋ ಮಹಾ ಬ್ಯಾಬಿಲೋನ್ ಕೂಡ ಇದೇ ರೀತಿ ಒಂದು ಮೃಗದ ವಿಗ್ರಹವನ್ನ ಸ್ಥಾಪಿಸಿ ಎಲ್ಲರೂ ಅದನ್ನ ಆರಾಧಿಸ್ಬೇಕು ಅಂತ ಒತ್ತಾಯ ಮಾಡುತ್ತೆ. ಇದು ಸೆರೆವಾಸ ಮತ್ತು ಸಂಕಟದ ಒಂದು ಪುನರಾವರ್ತಿತ ಮಾದರಿ. ಅಂದ್ರೆ ಅರ್ಥ ಮಾಡಿಕೊಳ್ಬೇಕಾದ ಮುಖ್ಯ ವಿಷಯ ಏನಂದ್ರೆ ಈ 70 ವರ್ಷಗಳ ಗಡೀಪಾರು ಅನ್ನೋದು ಕೇವಲ ಒಂದು ಶಿಕ್ಷೆಯಾಗಿರ್ಲಿಲ್ಲ, ಅದೊಂದು ಪ್ರವಾದನಾತ್ಮಕ ಟೆಂಪ್ಲೇಟ್ ಆಗಿತ್ತು. ಇದು ನಮ್ಗೆ ಮತ್ತೆ ಮತ್ತೆ ಒಂದೇ ವಿಷಯವನ್ನ ನೆನಪಿಸುತ್ತೆ. ನಮ್ಮ ಮುಂದೆ ಯಾವಾಗಲೂ ಒಂದು ಆಯ್ಕೆ ಇರುತ್ತೆ, ದೇವರಿಗೆ ನಿಷ್ಠರಾಗಿರೋದಾ ಅಥವಾ ಪ್ರಾಪಂಚಿಕ ಶಕ್ತಿಗೆ ತಲೆಬಾಗೋದಾ ಅನ್ನೋದು. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಒಂದು ಭವಿಷ್ಯವಾಣಿಯ ಅಂತ್ಯ ಇನ್ನೊಂದರ ಆರಂಭಕ್ಕೆ ಕಾರಣವಾಯಿತು. ಪ್ರವಾದಿ ದಾನಿಯೇಲನಿಗೆ ಈ 70 ವರ್ಷಗಳು ಮುಗಿತಾ ಬಂತು ಅಂತ ಗೊತ್ತಾದಾಗ ದೇವರು ಅವನಿಗೆ ಇನ್ನೊಂದು ಅದಕ್ಕಿಂತಲೂ ದೊಡ್ಡದಾದ ಒಂದು ಭವಿಷ್ಯವಾಣಿಯನ್ನ ತಿಳಿಸ್ತಾನೆ. ಆ 70 ವರ್ಷಗಳ ವಿನಾಶ ಮುಗಿದ ಮೇಲೆ ಯಾವ ಹೊಸ ಪ್ರವಾದನಾತ್ಮಕ ಗಡಿಯಾರ ಟಿಕ್ ಟಿಕ್ ಅಂತ ಶುರುವಾಯಿತು? ಆ ಕಥೆಯ ಅಂತ್ಯ ನಿಜವಾಗ್ಲೂ ಕಥೆಯ ಅಂತ್ಯವಾಗಿರ್ಲಿಲ್ಲ. ಅದು ಬೈಬಲ್ನ ಮತ್ತೊಂದು ಪ್ರಮುಖ ಭವಿಷ್ಯವಾಣಿಯಾದ 20 ವಾರಗಳ ಕಾಲಗಣನೆಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು.